ಸಿದ್ದು ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ನಿರ್ಧಾರದ ಮೇಲೆ ಸಿದ್ದರಾಮಯ್ಯನವರ ಆಟ ಇದೆ. ಯಾವುದೇ ಕಾರಣಕ್ಕೂ ರಾಜೀನಾಮೆ ನೀಡದಿರಲು ನಿರ್ಧಾರವನ್ನ ಮಾಡಿದಾರಂತೆ. ಹೈಕಮಾಂಡ್ಗೂ ರಾಜೀನಾಮೆ ನೀಡಲ್ಲ ಎಂಬ ಸಂದೇಶವನ್ನ ಕಳಿಸಿದಾರಂತೆ. ಹೈಕಮಾಂಡ್ಗೆ ಸೂಚ್ಯವಾಗಿಯೇ ಸೂಚಿಸಿರೋ ಸಿಎಂ ಸಿದ್ದರಾಮಯ್ಯ ಒಂದು ವೇಳೆ ರಿಸೈನ್ಗೆ ಒತ್ತಡವನ್ನ ಹೇರಿದ್ದೇ ಆದ್ರೆ ಹೈಕಮಾಂಡ್ಗೆ ಸೆಡ್ ಅನ್ನ ಹೊಡಿತಾರಂತೆ. ಹೈಕಮಾಂಡ್ ವಿರುದ್ಧ ತೊಡೆ ತಟ್ಟಿ ನಿಲ್ತಾರ ಸಿಎಂ ಸಿದ್ದರಾಮಯ್ಯನವರು. ಈ ಬಗ್ಗೆ ತಮ್ಮ ಆಪ್ತರ ಬಳಿ ಹೇಳಿಕೊಂಡಿದ್ದಾರಂತೆ ಸಿದ್ದು. ರಾಜೀನಾಮೆ ನೀಡದೆ ಕಾನೂನು ಹೋರಾಟಕ್ಕೆ ಸಜ್ಜಾಗಿದ್ದಾರಂತೆ. ನಾನು ಕಾನೂನು ಹೋರಾಟವನ್ನ ಮಾಡ್ತೀನಿ ಅಂತ ಹೇಳಿದಾರಂತೆ ಸಿಎಂ ಸಿದ್ದರಾಮಯ್ಯನವರು. ಅವಕಾಶ ನೀಡದಿದ್ರೆ ಶಾಸಕರ ಮೂಲಕ ಶಕ್ತಿ ಪ್ರದರ್ಶನ. ಹೈಕಮಾಂಡ್ ಮುಂದೆ ಶಾಸಕರ ಪೆರೇಡ್ಗೆ ಸಿದ್ದು ಪ್ಲಾನ್ ಮಾಡಿದ್ದಾರೆ. ಅಂತಹ ಸನ್ನಿವೇಶ ಎಲ್ಲಾದ್ರೂ ಎದುರಾದ್ರೆ ರಾಜೀನಾಮೆಯನ್ನ ಬಿಲ್ಕುಲ್ ನೀಡೋದಿಲ್ಲ. ತಮ್ಮ ಪರ ಇರುವ ಸಂಖ್ಯಾಬಲ ಪ್ರದರ್ಶನಕ್ಕೂ ಸಿದ್ಧವಾಗಿದ್ದಾರಂತೆ ಸಿದ್ದು. ಕಾದು ನೋಡುವ ತಂತ್ರಕ್ಕೆ ಶರಣಾಗಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ನಿರ್ಧಾರದ ಮೇಲೆ ಈಗ ಸಿಎಂ ಸಿದ್ದರಾಮಯ್ಯನವರ ಮುಂದಿನ ನಡೆ ಇದೆ. ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನ ನೀಡಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ನಿರ್ಧಾರವನ್ನ ಮಾಡಿಕೊಂಡಿದ್ದಾರಂತೆ. ಒಂದು ಕಡೆಯಲ್ಲಿ ಬಿಜೆಪಿಯ ಪಾದಯಾತ್ರೆಗೆ ಟಕ್ಕರ್ ಅನ್ನ ನೀಡಲಿಕ್ಕೆ ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡಿದ್ದಾರೆ. ಜನಾಂದೋಲನ ಸಭೆಯ ಮೂಲಕವಾಗಿ ಕಾಂಗ್ರೆಸ್ ಪಡೆ ರಣಕಹಳೆಯನ್ನ ಊದು ಬಿಟ್ಟಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಹೈಕಮಾಂಡ್ಗೂ ರಾಜೀನಾಮೆ ನೀಡಲ್ಲ ಎನ್ನುವಂತ ಸಂದೇಶವನ್ನ ರವಾನಿಸಿದ್ದಾರೆ. ಹೈಕಮಾಂಡ್ಗೆ ಸೂಚ್ಯವಾಗಿಯೇ ಸೂಚಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಒಂದು ವೇಳೆ ರಿಸೈನ್ಗೆ ಒತ್ತಡ ಹೇರಿದ್ರೆ ಹೈಕಮಾಂಡ್ಗೆ ಸೆಡ್ ಅನ್ನ ಹೊಡಿತಾರಂತೆ. ಇನ್ನು ಹೈಕಮಾಂಡ್ ವಿರುದ್ಧ ತೊಡೆ ತಟ್ಟುತ್ತಾರ ಸಿಎಂ ಸಿದ್ದರಾಮಯ್ಯನವರು. ಈ ಬಗ್ಗೆ ತಮ್ಮ ಆಪ್ತರ ಬಳಿ ಹೇಳಿಕೊಂಡಿದ್ದಾರಂತೆ ಸಿದ್ದು. ರಾಜೀನಾಮೆ ನೀಡದೆ ಕಾನೂನು ಹೋರಾಟಕ್ಕೆ ಸಜ್ಜಾಗ್ತಾರಂತೆ. ನಾನು ಕಾನೂನು ಹೋರಾಟವನ್ನ ಮಾಡ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದಾರಂತೆ. ಇದರ ಜೊತೆಯಲ್ಲಿ ಇವೆಲ್ಲ ವಿಚಾರವನ್ನ ತಮ್ಮ ಆಪ್ತರ ಬಳಿ ಹೇಳ್ಕೊಂಡಿದ್ದಾರೆ. ಹೈಕಮಾಂಡ್ ಮುಂದೆ ಶಾಸಕರ ಪರೇಡ್ಗೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಪ್ಲಾನ್ ಮಾಡಿದ್ದಾರೆ. ಎಲ್ಲಾದ್ರೂ ಅಂತಹ ಸನ್ನಿವೇಶ ಎದುರಾದ್ರೆ ರಾಜೀನಾಮೆಯನ್ನ ಯಾವುದೇ ಕಾರಣಕ್ಕೂ ನೀಡೋದಿಲ್ಲ. ತಮ್ಮ ಪರ ಇರುವಂತಹ ಸಂಖ್ಯಾಬಲ ಪ್ರದರ್ಶನಕ್ಕೆ ಸಿಎಂ ಸಿದ್ದರಾಮಯ್ಯನವರು ಸಜ್ಜಾಗಿದ್ದಾರೆ. ಇನ್ನು ಕಾದು ನೋಡುವ ತಂತ್ರಕ್ಕೆ ಶರಣಾಗಿದ್ದಾರೆ ಈಗ ಕಾಂಗ್ರೆಸ್ ಹೈಕಮಾಂಡ್.